मृत्युमालिनी तनुजे आसिके चित्त जन सके नाग कंगे चित्त जन सके नाग कंगे नाग कंगे कन्निगे मोगोळु अति चलुवे तनಯ ಚಿತ್ತದಲ್ಲಿ ಕನ್ನಿಗೆ ಮೊಗೋಳು ಅತಿ ಚಲುವೆ ತನಯ ಚಿತ್ತದಲ್ಲಿ ಕನ್ನಿಗೆ ಮೊಗೋಳು ಅತಿ ಚಲುವೆ ತನಯ ಚಿತ್ತದಲ್ಲಿ ನೋಡಿ, ಕೆಲವು ಬೇರೆ ಸುಳ್ಳಾದ್ರೂ ಗಾದೆ ಸುಳ್ಳಲ್ಲ ಅಂತ ಹೇಳಿದ್ರು. ನಾಳೆ ಮಾಡುವ ಕಾರ್ಯ ಹಿಂದೆ ಮಾಡು. ಕೆಲವೊಮ್ಮೆ ಅದೆಲ್ಲ ಅಕ್ಷರ ಸಹ ಸತ್ಯ ಅಲ್ಲ ಅನ್ನೋದು ಹೇಳುದಕ್ಕೆ ಉದಾಹರಣೆ ನಾನು ಕೊಡ್ತೇನೆ ನೋಡಿ, ಸಾಕ್ಷಿ. ಕೆಲವೊಮ್ಮೆ ಇವತ್ತು ಮಾಡುವ ಕೆಲಸ ನಾಳೆ ಮಾಡುವುದರಲ್ಲಿ ಅನುಕೂಲ ಇರ್ತದೆ. ಯಾರಿಗೆ ಅಂತ ಹೇಳ್ಬೇಡಿ ನೀವು. ಅದಲ್ಲದೆ ಹೋದ್ರೆ ನಾವು ಉದಯವಾಣಿ ನೋಡಿದೇವಲ್ಲ, ಯಾವುದು? ಹೌದು, ಉದಯವಾಣಿ ಅಂತಂದ್ರೆ ಬೆಳಗಿನ ಕಾರ್ಯಕಲಾಪಗಳು ನನ್ನ ಅಮ್ಮನ ಆಸ್ಥಾನದಲ್ಲಿ ಆಗುವಂತದ್ದು. ಮೃತ್ಯುಮಾಲಿನಿ ಅವಳ ಆಸ್ಥಾನದಲ್ಲಾದಂತಹ ಮೃತ್ಯುಮಾನಗಳು ಬೆಳಗಿನ ಸಮಯದಲ್ಲಿ ಏನದು? ಕೃಷ್ಣ ಬಂದಿದ್ದಾನೆ, ನನ್ನ ಅಮ್ಮನನ್ನ ಭೇಟಿಯಾಗುವುದಕ್ಕಾಗಿ ಸಮಯವನ್ನು ಯಾಚಿಸಿದ್ದಾನೆ. ಅದು ಕೇಳಿದಲ್ವ ನಮ್ಮಮ್ಮ, ಇನ್ನಾಗಲಿಕ್ಕಿಲ್ಲ ನಾಳೆ ಅಂತ ಹೇಳಿ. ಯಾಕೆ ಇವತ್ತು ಪುರುಸೊತ್ತು ಉಂಟು ನಮ್ಮ ಅಮ್ಮನಿಗೆ. ಆದ್ರೂ ಸಹಿತವಾಗಿ ಹೇಗೆ ನಮ್ಮನ್ನು ನೋಡ್ಬೇಕು ಅಂತಾದ್ರೆ ಅವ ಕಾದು ಬರಬೇಕು, ನಮ್ಮ ಯೋಗ್ಯತೆ ಅವನಿಗೆ ಗೊತ್ತಾಗಬೇಕು. ಕೆಲವರು ಹಾಗೆ ಸ್ವಾಮಿ, ಈ ದೊಡ್ಡವರು ಸಮಯ ಇದ್ರೂ ಸಹಿತವಾಗ ತಡವಾಗಿ ಬರುವುದು ಯಾಕೆ ಅಂದ್ರೆ ಜನ ಕಾಯ್ತಾ ಇರ್ಬೇಕು. ಈಗ ಬರ್ತಾರೆ, ಈಗ ಬರ್ತಾರೆ, ಈಗ ಬರ್ತಾರೆ, ಈಗ ಬಂದ್ರು. ಅವ್ರಿಗೆ ಪುರ್ಸೊತ್ತೆ ಬೇರೆ ಕೆಲಸ ಇರುವುದಿಲ್ಲ, ಆದ್ರೂ ಇಲ್ಲಿ ಬರ್ಲಿಕ್ಕೆ ತಡೆ ಮಾಡುದು ಅವ್ರು. ಹಾಗೆ ಕೆಲವರು ಅಭ್ಯಾಸ. ನಮ್ಮ ಅಮ್ಮನೂ ಹಾಗೆ, ಅಮ್ಮನಿಗೆ ಪುರ್ಸೊತ್ತಿದ್ರು ನಾಳೆ ಬರ್ಲಿ ಅಂತ ಹೇಳಿದ್ರು. ಇಂದು ಮಾಡುವ ಕಾರ್ಯ ನಾಳೆಗೆ ಹೋಯ್ತಾ, ಒಳ್ಳೇದಾಯ್ತು. ಯಾರಿಗೆ? ನನ್ಗೆ. ಹೇಗೆ ಕೃಷ್ಣನನ್ನ ನೋಡ್ಬೇಕು, ಅವನಲ್ಲಿ ಮಾತಾಡಬೇಕು ಎನ್ನುವುದಾಗಿ ಕಾತರಿಸುತ್ತಿದ್ದಂತಹ ನನಗೆ ಅದು ಅನುಕೂಲ ಆಯ್ತು. ಅದಕ್ಕೆ ಹೇಳಿದ್ದು ನಾನು, ಇಂದು ಮಾಡುವ ಕಾರ್ಯ ನಾಳೆ ಮಾಡಿದ್ರೆ ಅನುಕೂಲವೇ. ಹಾಗಾಗಿ ಅತಿಥಿ ಗೃಹದಲ್ಲಿ ಬಂದು ಮಲಗಿದ್ದಾನೆ ಕೃಷ್ಣ ಅನ್ನುವಂತಹ ವಿಷಯವನ್ನು ಕೇಳಿದ್ದೇನೆ ನಾನು. ಮತ್ತೆ ತಡ ಮಾಡುವುದು ಯಾಕೆ, ನೇರವಾಗಿ ಆ ಕಡೆಗೆ ಹೋಗ್ಬಿಡ್ತೇನೆ. अरे निमीलित नेत्र शशिगास बिरुदिगाय. अरे निमीलित नेत्र शशिगास बिरुदिगाय. अरे बिरिद चंदुटियो, चंदुटियो नसल मेलगे बलद करविरिसे. नसल मेलगे बलद करविरिसे, नसल मेलगे ಬಲದ ಕರ ಇರಿಸೆ. ಹರಿಯು ನಿದ್ರಾಯೋಗ ವಶವಿರಲು ಶ್ರೀಗರಿಯು ನಿದ್ರಾಯೋಗ ವಶವಿರಲು ಮೋಗ ಪರವಶರು, ಮೋಗ ಪರವಶರು ಕಂಡಳಾಗ ಮಾರಜನ ಕನ
ಕಂಡಳಾಗ 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 ಮಾರ ಜನಕನ ಕಂಡಳಾಗ 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 ಮಾರ ಜನಕನ ಕಂಡು ಮುದವಗೊಂಡು ಪುಳಗ ಆಯ್ತು ತನು ಮನ ಕಂಡು ಮುದವಗೊಂಡು ಪುಳಗ ಆಯ್ತು ತನು ಮನ ಪುಳಗ ಆಯ್ತು ತನು ಮನ ಕಂಡು ಮಾರ ಜನಕನ ಕಂಡಳಾಗ ಮಾರ ಜನಕನ ಕಂಡು ಪುಳಕ ಕೊಂಡು ವೈದ ಆದು ತನುಮನ ಕಂಡು ಮುದವಗೊಂಡು ಪುಳಕ ಆಯ್ತು ತನುಮನ ಕಂಡು ಕಂಡು ಮುದವಗೊಂಡು ಪುಳಕ ಆಯ್ತು ತನುಮನ ಪುಂಡರೀಕ ನೇತ್ರ ಇವನು ಕಂಡನಾಪ ಎಂತೋ ಎನಗೆ ಪುಂಡರೀಕ ನೇತ್ರ ಇವನು ಕಂಡನಾಪ ಎಂತೋ ಎನಗೆ ಈ ಪುಂಡರೀಕ ನೇತ್ರ ಇವನು ಗಂಡನಾಪ ಎಂತು ಎನಗೆ ಇವ ಗಂಡನಾಪ ಎಂತು ಎನಗೆ ಬಂದ ಮರನು ಅಂಬನೆ ದೇವಾರು ಆ ಬಂದ ಮರನು ಅಂಬನೆ ದೇವಾರು ಅಂಬನೆ ದೇವಾರು ಅಂಬನೆ ದೇವಾರು ಕಂಡು ಸಹಿಸಲೆಂದು ನಾನು ಪುಂಡರೀಕ ನೇತ್ರನಿವನು ಗಂಡನಾಪ ಎಂದು ಎನಗೆ ಬಂದ ಮರನು ಅಂಬನೆ ದೇವ ಕಂಡು ಸಹಿಸಲೆಂದು ನಾನು ಅಂಡ ಮರನು ಅಂಬನೆ ದೇವ ಅಂಬನೆ ದೇವ ಅಂಬನೆ ದೇವ ಕಂಡು ಸಹಿಸಲೆಂದು ನಾನು ಕಂಡಳಾಗ 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 ಮಾರ ಜನಕನ ಕಂಡು ಮುದವಗೊಂಡು ಪುಳಗ ಆಯ್ತು ತನುಮನ ಕಂಡು ಮಾರ ಜನಕನ ಪುಳಕವಾಯ್ತು ತನುಮನ ಸ್ಮರ ಪುಂಡ ತನದು ಅಂಬನೆ ದೇವಾ ನಾನು ಕಂಡ
ಕಂಡು ಸಹಿಸಲೆಂದು ನಾನು ಕಂಡಳಾಗ ಮಾರ ಜನಕನ ಕಂಡು ಮೊದವ ಕೊಂಡು ಪುಳಕವಾಯು ತನುಮನ ಕಂಡು ಮಾರ ಜನಕನ ಪುಳಕವಾಯು ತನುಮನ ಬಂಡತನದೊಳಂಬ ನಿಜವ ಕಂಡು ಕಂಡಳಾಗ ಮಾರ ಜನಗನ ಕಂಡು ಪುಳಗ ಮಾರ ಜನಗನ ಎಷ್ಟು ಸಾರ್ಥಕ ಆಯ್ತು ನೋಡಿ ನನಗೆ ಇವರಿಗೆ ಓಡಿ ಬಂದದ್ದು. ನಮ್ಮಮ್ಮ ಅವನನ್ನು ಇವತ್ತು ತೋರಿಸಿಕೊಂಡು ನಾಳೆ ಎಂದು ಹೇಳಿದ್ರು. ಒಂದು ನೋಡ್ತೇನೆ ಎಲ್ಲಿದ್ದಾನೆ ಅಂತ. ಬರುವಾಗ ನಮ್ಮನ್ನೇನು ತಡೆಯುವುದಿಲ್ಲ ನೋಡಿ. ನೇರ ಬಂದೆ ನಾನು ಮಲಗಿರುವಂತಹ ಈ ಕೃಷ್ಣನನ್ನು ಕಂಡೆ. ಎಷ್ಟು ಚಂದ ಅದು. ಸತ್ಯ ಹೇಳ್ತೇನೆ, ಕೃಷ್ಣನನ್ನು ಕಲ್ಪಿಸಿಕೊಂಡಿದ್ದೆ ಹೊರತಾಗಿ ನಮಗೆ ಗೊತ್ತಿಲ್ಲ. ಬೇರೆ ಗಂಡಸರನ್ನ ನಾವು ಸರಿಯಾಗಿ ನೋಡ್ಲಿಲ್ಲ. ಹೌದಪ್ಪ, ಯಾಕೆ ನಮ್ಮ ನಾಡೇ ಅಂತದಲ್ವೇ. ಹಾಗಿರುವಾಗ ಬಂದು ಮಲಗಿರುವಂತಹ ಇವನನ್ನು ಕಂಡಾವಾಗ ಅರೆ ನಿಮೀಗಿತ ನೇತ್ರ ನಿದ್ರಾವಶನಾಗಿದ್ದಾನೆ. ಕೆಲವರಿಗೆಲ್ಲ ಹಾಗೆ ಸ್ವಾಮಿ, ನಿದ್ರೆಯಲ್ಲಿ ಎಚ್ಚರಿರ್ತದೆ. ನಿದ್ರೆಯಲ್ಲಿ ಎಚ್ಚರಿದ್ರು ಅಂತ ಹೇಳಿದ್ರೆ ಲೋಕಪಾಲಕನಾದಂತಹ ಇವ ನಿದ್ರೆ ಮಾಡಿದ್ರೆ ಆಗ್ತದ? ಹಾಗಾಗಿ ಎಚ್ಚರಿರುವುದು ಅನಿವಾರ್ಯ. ಹಾಗಂತ ವಿಶ್ರಾಂತಿ ಬಿಟ್ಟರೆ ಆಗ್ತದ? ವಿಶ್ರಾಂತಿಯು ಬೇಕೇ ಬೇಕು. ಹಾಗಿರುವಾಗ ಅದಕ್ಕೆ ಇದು ನನ್ನ ನಿದ್ರೆಯಲ್ಲಿ ಎಚ್ಚರಾವಸ್ಥೆ. ಕೆಲವರೆಲ್ಲ ಹಾಗೆ ಹೇಳಿ ಕೂತು ನೋಡಿ ನಮ್ಮ ಭೂಲೋಕದಲ್ಲಿ ಕೋಳಿ ನಿದ್ರೆ ಅಂತ. ಕೋಳಿ ನಿದ್ರೆ ಅದು ಕಣ್ಣು ಮುಚ್ಚುವುದಿಲ್ಲ, ತೆರೆಯುವುದಿಲ್ಲ. ಹಾಗೆ ಅರೆ ನಿಮೀರಿತ ನೇತ್ರ ಒಂದಿಷ್ಟು ಸಣ್ಣ ಶಬ್ದ ಆದ್ರೆ ಸಾಕು ಸ್ವಾಮಿ, ಪಕ್ಕನ ಎಚ್ಚರ ಆಗ್ತದೆ. ಹಾಗೆ ಇವ ಕಣ್ಣು ಸಂಪೂರ್ಣವಾಗಿ ಮುಚ್ಚಲಿಲ್ಲ, ಹಾಗಂತ ಮುಚ್ಚಿದೇ ಇಲ್ಲ. ಆ ಸ್ಥಿತಿಯಲ್ಲಿ ಎಷ್ಟು ಚಂದ ಅದು ಆ ಕಣ್ಣು. ಅಪ್ಪ ಅಷ್ಟೇ ಅಲ್ಲ, ಅವನ ಮೈ ಬಣ್ಣವೇ ಹಾಗಲ್ವಾ. ಆ ಕಪ್ಪಾದ ಮೈ ಬಣ್ಣಕ್ಕೆ ಅರೆ ನಿಮೀರಿತ ನೇತ್ರ ಇನ್ನೂ ಚಂದ ಅದು. ಶಶಿಹಾಸ ಬೀರುತಿ ನೋಡಿದ್ರ ಮುಖದಲ್ಲಿರುವಂತಹ ಭಾವಗಳು ಅಥವಾ ಮುಖದ ವರ್ಚಸ್ಸು ಎನ್ನುವಂಥದ್ದು ನಾವು ಬಹಳ ಹೊತ್ತು ಕನ್ನಡಿಯಲ್ಲಿ ನಿಂತ್ಕೊಂಡು ಏನೋ ಮೆತ್ಕೊಂಡ್ರಿಂದ ಬರುವಂತದ್ದಲ್ಲ. ಮನಸ್ಸಿನ ಒಳಗೆ ಏನುಂಟು, ನಮ್ಮ ಮನಸ್ಸಿನ ಒಳಗೆ ಗೆಲುವಿದ್ರೆ ಮುಖದಲ್ಲಿಯೂ ಗೆಲುವಿರ್ತದೆ. ಮನಸ್ಸಿನ ಒಳಗೆ ಹಿತವಾದಂತಹ ಭಾವನೆಗಳಿದ್ರೆ ಮುಖದಲ್ಲಿಯೂ ಸಹಿತವಾಗಿ ಸ್ಪಂದಿಸುವ ಭಾವನೆಗಳಿರ್ತದೆ. ಅದಕ್ಕೆ ಸಾಕ್ಷಿ ನಿದ್ರೆಯಲ್ಲೂ ಸಹಿತವಾಗಿ ಹೇಳುದಿಲ್ವಾ, ನಿದ್ರೆ ಮಾಡಿದವನು ಒಂದೇ ಸತ್ತವನು ಒಂದೇ. ಹಾಗಿದ್ರೆ ಹೆಣದ ಮುಖ ಆಗಿರ್ಬೇಕಾಗಿತ್ತಲ್ಲ, ಅದಲ್ಲ. ಒಳಗಿನ ಭಾವ ಎನ್ನುವಂಥದ್ದು ತೋರುತ್ತದೆ. ಆಹಾ ಚಂದ್ರಬಿಂಬ, ಇವನ ಮುಖವೇ ಹಾಗೆ. ಅಷ್ಟೇ ಅಲ್ಲ, ಆ ಮೂಗು ಅರಪಿರಿನ ತುಟಿ, ಅದರ ಮಧ್ಯದಲ್ಲಿ ನಿಲುಗುವಂತಹ ಯಾವೆಲ್ಲ ಹಲ್ಲುಗಳು, ಆಹಾ ಏನು ಚಂದ ಅಲ್ಲ. ಮಲಗಿರುವ ಭಂಗಿ ನೋಡಿದ್ರೆ ನೀವು, ಬಲದ ಕೈಯನ್ನು ಸಲ ಮೇಲಿರಿಸಿ ಎಡದ ಕೈಯ ಹೃದಯ ಭಾಗದಲ್ಲಿರಿಸಿ ನಿದ್ರಿಸಿದ್ದಾನೆ. ಗಂಡಾದವ ಹೀಗೆ ನಿದ್ರಿಸ್ತಾನೆ ಅಂತ ಹೇಳಿದ್ರೆ ಅವ ಆರೋಗ್ಯವಂತ ಅಂತ ಅರ್ಥವಂತೆ. ನೋಡಿ, ಈ ಪ್ರಪಂಚದ ಯಾರೆಲ್ಲರ ಹಣೆ ಬರಹವನ್ನು ಬರೆಯುವ ಇವನೇ. ಬ್ರಹ್ಮನಾದರೂ ಸಹಿತವಾಗಿ ಅದು ವಿಷ್ಣುವಿನಿಂದಲೇ ಬರುವುದಲ್ವೇ. ಹಾಗಾಗಿ ತನ್ನ ಹಣೆ ಬರಹ ಏನುಂಟು ಯಾರಿಗೂ ಗೊತ್ತುಂಟು, ಅದು ಕಾಣಬಾರದು ಪ್ರಪಂಚಕ್ಕೆ. ಯಾಕಂದ್ರೆ ಮಾನವಾವತಾರಿಯಾಗಿ ಇಳಿದು ಬಂದಿದ್ದಾನೆ ಅಂತ ನಾವು ಕೇಳಿದ್ದೇವೆ. ಇವನ ಹಣೆ ಬರಹ ಏನು,
ಯಾರಾದ್ರೂ ಕೇಳಿಯರಲ್ವಾ? ಆ ಕಾರಣಕ್ಕಾಗಿ ಅಂದ್ರೆ ನನ್ನನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಅಸಾಧ್ಯ. ಆ ಪ್ರಯತ್ನವನ್ನು ನೀವು ಮಾಡಬೇಡಿ ಎನ್ನುವ ಕಾರಣಕ್ಕಾಗಿ ಇರಬಹುದು. ಹೀಗೆ ನೊಸಲ ಮೇಲಿರಿಸಿದ್ದಾನೆ ಕೈಗಳನ್ನ. ಅದರ ಜೊತೆಗೆ ಇನ್ನೊಂದು ಕೈ ಹೃದಯದ ಮೇಲೆ. ಯಾಕೆ? ನನ್ನಂತ ಅದೆಷ್ಟು ಹೆಣ್ಮಕ್ಕಳ ಚಿತ್ತವನ್ನ ಕದ್ದವನವ, ಹೃದಯವನ್ನು ಗೆದ್ದವನವ. ಅವನಿಗೊಂದು ಹೆದರಿಕೆ, ಯಾವ್ದಾದ್ರೂ ಹೆಣ್ಣು ನನ್ನ ಹೃದಯ ಕದ್ದುಕೊಂಡು ಹೋದ್ರೆ, ಗೆದ್ದುಕೊಂಡು ಹೋದ್ರೆ ಆ ಹೆದರಿಕೆಯಲ್ಲಿ ಹೀಗೆ ಹಿಡ್ಕೊಂಡಿದ್ದಾನೆ. ಎಂತದ್ದು? ಹೃದಯ ಯಾರು ಕದ್ದು ಹೋಗಬಾರ್ದು ಅಂತ. ಅದಲ್ಲ ಸ್ವಾಮಿ, ಹಾಗೆ ಮನುಷ್ಯನ ಜೀವ ಇರುವುದು ಎಲ್ಲ ಹೇಳಿ ಹೃದಯದಲ್ಲಿ. ಅದು ಹಾಗಷ್ಟು ಸುಲಭಕ್ಕೆ ಹೋಗಬಾರದು. ನಿದ್ರೆಯಲ್ಲಿ ಹಾರಿ ಹೋದ್ರೆ ಪ್ರಾಣ ಪಕ್ಷಿ ಅಂತ ಹೇಳ್ತಾರಲ್ಲ, ಆ ಕಾರಣಕ್ಕೆ ಇರಬಹುದೇ. ಅದನ್ನ ಮನುಷ್ಯನಿಗೆ ಮಾರ್ಗದರ್ಶಿಯಾಗಿ ನೀವು ತೋರಿಸ್ತಾ ಇರುವುದನ್ನು ಅನುಮಾನವೇ ಇಲ್ಲ. ಹಾಗೆ ಮಲಗಿರುವಂತ ಇವನನ್ನು ಕಂಡಾಗ ಆಹಾ ಆಹಾ ನನಗೆ ಯಾಕೆ ಹೀಗಾಗ್ತಾ ಉಂಟು ಸ್ವಾಮಿ. ಒಂದು